ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ದ್ವಿಜಕೃತ ದಾರು ವಪುರ್ ಮಹಾತ್ಮ್ಯ ವರ್ಣನ ನಾರದಾನುಮೋದನ ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ, ಎಲೈ ಮುನಿಗಳಿರ, ಈ ರೀತಿ ಹೇಳುತ್ತಿದ್ದ ಆ ರಾಜರ್ಷಿಯನ್ನು ಕುರಿತು ಆ ಸಭೆಯಲ್ಲಿದ್ದ ಒಬ್ಬನೊಬ್ಬ ಋಗ್ವೇದ ಪಂಡಿತನು, ವೇದಾಂತ ವಿಜ್ಞಾನಶಾಲಿಯೂ ಆದ ವಿಪ್ರನು ಸಂತುಷ್ಟನಾಗಿ ಈ ವಾಕ್ಯವನ್ನು ಹೇಳಿದನು. ಎಲೈ ರಾಜೇಂದ್ರನೇ, ನಿನ್ನ ಭಾಗ್ಯರಾಶಿಯನ್ನು ಹೊಗಳಲ್ವೇ? ನಿನ್ನ ಭಾಗ್ಯದ ಮಹಿಮೆಯಿಂದಲೇ ದಾರುಮೂರ್ತಿಯಾದ ಶ್ರೀಮನ್ನಾರಾಯಣನು ಈ ಭೂಲೋಕದಲ್ಲಿ ಆವಿರ್ಭವಿಸಿದನು. ಆತ್ಮಜ್ಞಾನವಿಲ್ಲದೆ ವಿಶೇಷವಾಗಿ ಮೋಹಿತರಾದ ಮಾನವರಿಗೆ ಆ ಮೂರ್ತಿಯು ಅತ್ಯಂತೋಪಾಸನೆಯು ಮುಕ್ತಪ್ರದವೆಂದು ವೇದಶ್ರುತಿಯು ಸಾರುತ್ತಿದೆ. ಇಲ್ಲಿಯ ಕಡಲ ಕರೆಯಲ್ಲಿ ಯಾವ ಅಲೌಕಿಕವಾದ ದಾರುವು ತೇಲಿ ಬರುತ್ತದೆಯೋ ಅದೇ ದುರಾರಾಧ್ಯನಾದ ಶ್ರೀಹರಿಯ ಮೂರ್ತಿಯು. ಅದನ್ನು ಉಪಾಸನೆ ಮಾಡಿದುದಾದರೆ ಮಾನವನು ಅತ್ಯಂತ ದುರ್ಲಭವಾದ ಮುಕ್ತಿಯನ್ನು ಪಡೆಯುತ್ತಾನೆ. ಇಂತೆಂದು ಬ್ರಹ್ಮಜ್ಞಾನಕ್ಕೆ ಮಾತ್ರ ನಿಧಿಯಾಗಿರುವ ಈ ನಾರದ ಮುನೀಂದ್ರನು ಸಾಕ್ಷಾತ್ತಾಗಿ ಏನನ್ನು ಹೇಳಿದನೋ ಅದಂತಿರಲಿ. ಈತನಿಗೆ ವೇದವಾಕ್ಯಗಳಿಗಿಂತಲೂ ಹೆಚ್ಚಾಗಿ ಏನೂ ತಿಳಿದಿಲ್ಲವು. ವೇದವನ್ನುಳಿದು ಶ್ರೀ ಮಹಾವಿಷ್ಣುವಿನ ಪ್ರವೃತ್ತಿಯೇನೂ ನಡೆಯುವುದಿಲ್ಲವು. ಬ್ರಹ್ಮಾದಿ ದೇವತೆಗಳ ಅಥವಾ ತನ್ನ ಸೃಷ್ಟಿಯಲ್ಲಿ ಆ ಪ್ರಭುವು ಶ್ರುತಿಯನ್ನೇ ಪ್ರಾಮಾಣ್ಯವನ್ನಾಗಿ ಅಂಗೀಕರಿಸಿರುವನು. ಅಂತಹ ಶ್ರುತಿಯನ್ನೇ ಬಿಟ್ಟು ಆತನು ಪ್ರವರ್ತಿಸುವುದಾದರೆ ಆ ಶ್ರುತಿಯನ್ನು ಯಾವನು ತಾನೇ ಪ್ರಮಾಣವೆಂದು ತಿಳಿದಾನು. ಆದುದರಿಂದ ಎಲೈ ಭೂಪತಿಯಾದ ಇಂದ್ರದ್ಯುಮ್ನನೇ, ಭಗವಂತನ ಈ ದಾರುಮಯ ಮೂರ್ತಿಯ ಅವತಾರವು ಶ್ರುತಿ ಪ್ರಸಿದ್ಧವೇ. ಮಹಾರಾಜ, ಆದುದರಿಂದ ಪರಮಾತ್ಮನ ಈ ಅವತಾರವನ್ನು ಕೇವಲ ದಾರು ಪ್ರತಿಮೆ ಎಂದು ತಿಳಿಯಬೇಡ. ಇಲ್ಲಿ ವಿರಾಜಿಸುತ್ತಿರುವವನು ಉಪನಿಷತ್ ಪ್ರತಿಪಾದ್ಯನಾಗಿ ಸಾಮ ವೇದ ಶ್ರುತಿ ಗೀತಗಳಲ್ಲಿ ನಿರೂಪಿತವಾಗಿ ಗಾನ ಮಾಡಲಾಗಿರುವ ಪರಮ ಪುರುಷನೆಂದು ತಿಳಿ. ಈ ಸ್ವಾಮಿಯು ಮಾನವರಿಗೆ ಮುಕ್ತಿ ಪ್ರದಾಯಕನಾಗಿರುವನು. ಈ ಪ್ರಭುವನ್ನು ಸಂದರ್ಶಿಸಿದ ಮಾತ್ರದಿಂದಲೇ ಸುದೃಢವೂ ಉತ್ತಮವೂ ಆದ ನಮ್ಮ ಅಜ್ಞಾನವು ಶಾಂತವಾಗುತ್ತದೆ. ಹಿಂದೆಯೇ ಪ್ರಸಿದ್ಧವಾಗಿರುವ ಶ್ರುತಿಗಳು ಈ ದಿವ್ಯ ಮೂರ್ತಿಯ ಪೂಜಾ ಕ್ರಮವನ್ನು ಪ್ರಕಾಶಗೊಳಿಸುವುದಾಗಿರುತ್ತದೆ. ಒಳ್ಳೆಯ ಉದ್ದೇಶದಿಂದ ಮಾಡಿದ ಈ ಸ್ವಾಮಿಯ ಶ್ರುತ್ಯುಕ್ತವಾದ ಅರ್ಚನೆಯು ಬಹಳ ಪ್ರಶಸ್ತವಾದುದು. ಆಹಾ, ಯಾರಿಗೋಸ್ಕರವಾಗಿ ಈ ಜನಾರ್ದನ ಸ್ವಾಮಿಯು ಈ ರೂಪದಿಂದ ಅವತರಿಸಿದನೋ ಆ ಭಾರತ ವರ್ಷದ ಮನುಷ್ಯರೆಲ್ಲರೂ ಕ್ಷೀಣ ಪಾಪರಾದವರೇ ಸರಿ. ಅದರಲ್ಲಿಯೂ ಈ ಓಡ್ರ ದೇಶವು ಎಲ್ಲ ದೇಶಗಳಿಗಿಂತಲೂ ಉತ್ತಮೋತ್ತಮವಾದುದು. ಆಹಾ, ಇಲ್ಲಿರುವ ಮಾನವರ ಭಾಗ್ಯವೇ ಭಾಗ್ಯವು. ಅವರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಜಗನ್ನಾಥ ಸ್ವಾಮಿಯನ್ನು ಕೇವಲ ಚರ್ಮ ಚಕ್ಷುಸ್ಸಿನಿಂದಲೇ ಸಂದರ್ಶಿಸುವರಲ್ಲವೇ. ಎಲೈ ಮಹಾರಾಜನೇ, ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದಿತವಾಗಿರುವ ಮೋಕ್ಷ ಮಾರ್ಗವೆಲ್ಲ ಕೇವಲ ಕರ್ಮಗಳಿಂದಲೇ ತೊಡಕಾಗಿರುವುದರಿಂದ ತೀರಾ ಗಹನವಾಗಿರುವುದು. ಆ ಮಾರ್ಗದಲ್ಲಿ ಅಡಿಯಿಟ್ಟು ಹೊರಟ ಮಾನವರು ಘಟಯಂತ್ರದಂತೆ ಸುತ್ತುತ್ತಲೇ ಇರುತ್ತಾರೆ. ಚಿನ್ಮಯ ಮೂರ್ತಿಯಾದ ಈ ಸ್ವಾಮಿಯಾದರೂ ಯಾವ ಸಂಶಯವೂ ಇಲ್ಲದೆ ಸ್ಥಿರ ಪದ ಪ್ರಾಪ್ತಿಗೆ ಕಾರಣವನಾಗಿರುತ್ತಾನೆ. ಈ ಪ್ರಭುವು ಶ್ರುತ್ಯಾದಿಗಳಿಂದಲಾಗಲಿ ಇತರ ಉಪಾಯಗಳಿಂದಲಾಗಲಿ ದೊರೆಯಲಸದಳವಾದ ಅಥವಾ ಅವಾವುದೂ ಇಲ್ಲದೆಯೇ ಪರಮಾನಂದ ಲಕ್ಷಣವಾದ ಮುಕ್ತಿಯನ್ನು ಕೊಡುವನು. ನಿರಂತರವೂ ಜನನ ಮರಣ ರೂಪವಾಗಿ ಬರುತ್ತಲೂ ಹೋಗುತ್ತಲೂ ಇರುವ ದುಸ್ಥಿತಿಗೊಳಗಾದ ಮಾನವರೆಲ್ಲರಿಗೂ ಸುಬಂಧುವಾಗಿ ದಾರು ದೇಹಧಾರಿಯಾಗಿರುವ ಈ ಮಹಾವಿಷ್ಣುವು ಮೋಕ್ಷ ರೂಪವಾದ ಸುಖವನ್ನು ದಯಗೈಯುತ್ತಾನೆ. ಎಲೈ ಪಾರ್ಥಿವನೇ, ಈ ಕ್ಷೇತ್ರದಲ್ಲಿ ಶ್ರುತಿ ಸ್ಮೃತ್ಯುಕ್ತಗಳಾದ ಯಾವ ಬಗೆಯ ನಿಯಮಗಳು ಇರುವುದಿಲ್ಲವು. ಹೇಗಾದರೂ ಸಂದರ್ಶಿಸುವುದಾದರೆ ಈ ಪ್ರಭುವು ಉತ್ತಮರಿಂದ ಮೊದಲುಗೊಂಡು ಚಂಡಾಲಾದಿಗಳವರೆಗಣ ಸಮಸ್ತರಿಗೂ ಮುಕ್ತಿಯನ್ನು ಕೊಡುವನು. ಅಲ್ಲದೆ ಭಕ್ತನಲ್ಲದವನಾದರೂ ಈತನನ್ನು ನೋಡಬಹುದು. ಏಕೆಂದರೆ ಜನರು ಒಬ್ಬರನ್ನೊಬ್ಬರು ಅನುಸರಿಸುವುದೇ ಸ್ವಭಾವವಲ್ಲವೇ. ಅಂತಹವನು ಕೂಡ ಈ ಸ್ವಾಮಿಯ ಸಂದರ್ಶನದಿಂದ ಸಹಸ್ರ ಅಶ್ವಮೇಧ ಯಾಗಗಳ ಫಲವನ್ನು ಪಡೆಯುತ್ತಾನೆ. ಭಕ್ತಿವಂತನಾದ ಮಾನವನು ಸ್ಥಿರ ಮನಸ್ಕನಾಗಿ ನಿಯಮದಿಂದಿದ್ದು ಈ ಪ್ರಭುವನ್ನು ಭಜಿಸಿದುದೇ ಆದರೆ ನಿಸ್ಸಂಶಯವಾಗಿಯೂ ಬ್ರಹ್ಮನೊಡನೆ ಸಮಸಮವಾಗಿ ಸಾಯುಜ್ಯವನ್ನು ಹೊಂದುತ್ತಾನೆ. ಬಹಳವಾದ ದುಃಖವನ್ನೊಳಗೊಂಡು ಸ್ವಲ್ಪ ಕಾಲ ಮಾತ್ರವಿದ್ದು
ಶುದ್ಧವಾದ ಫಲಗಳನ್ನಿತ್ತು ಜನನ ಮರಣಾತ್ಮಕವಾದ ಲಕ್ಷಣಗಳನ್ನೊಳಗೊಂಡು ನಿರಾಯಾಸವಾಗಿಯೇ ನಾಶವನ್ನೈದುವ ಈ ಪ್ರಪಂಚವೆತ್ತ ಪಾಪ ರಾಶಿಗೆ ದಳ್ಳುರಿಯಂತೆ ಬೆಳಗಿ ದಾರುಮಯವಾಗಿ ದರ್ಶನ ಮಾತ್ರದಿಂದಲೇ ಸಚ್ಚಿದಾನಂದವೊಂದೇ ಲಕ್ಷಣವಾಗಿರುವ ಮುಕ್ತಿಯನ್ನು ಕೊಡುವಂತಹ ಈ ಪರಬ್ರಹ್ಮವೆತ್ತ. ಎಲೈ ಮಹಾರಾಜನೇ, ದುರಾತ್ಮರಾದವರಿಗೆ ವೇದೋಕ್ತಗಳಾದ ಕರ್ಮಗಳು ಆಚರಿಸಲು ಬಹಳ ಕಷ್ಟ ಸಾಧ್ಯವಾದವುಗಳು. ಆದರೆ ಇಲ್ಲಿ ನೆಲೆಸಿರುವ ಶ್ರೀ ಮಹಾವಿಷ್ಣುವಿನ ದಾರು ಮೂರ್ತಿಯಾದರೂ ಅಂತಹವರೆಲ್ಲರಿಗೂ ಕೇವಲ ಸಂದರ್ಶನ ಮಾತ್ರದಿಂದಲೇ ಮಹಾತ್ಮರಾದವರು ಯಾವುದನ್ನು ಪಡೆಯುತ್ತಾರೆಯೋ ಅವ್ಯಗ್ರವಾದ ಆ ಪದವಿಯನ್ನು ದಯಪಾಲಿಸುತ್ತಾನೆ. ಭಾರತ ಭೂಮಿಯ ಇತರ ಕ್ಷೇತ್ರಗಳಲ್ಲಿಯಾದರೂ ಭಗವಂತನು ಮಾನವ ಕೋಟಿಗೆ ಬಹಳ ದೂರನಾಗಿರುತ್ತಾನೆ. ಆದರೆ ಸ್ವಕ್ಷೇತ್ರವಾದ ಈ ಪುರುಷೋತ್ತಮ ಕ್ಷೇತ್ರದಲ್ಲಿ ಮಾತ್ರ ಆ ವಿಭುವು ಯಾವಾಗಲೂ ತನ್ನ ಭಕ್ತರಿಗೆ ಮುಕ್ತಿಪ್ರದನಾಗಿ ನೆಲೆಸಿರುತ್ತಾನೆ. ಆದುದರಿಂದ ಎಲೈ ಮಹಾಭಾಗ್ಯಶಾಲಿಯಾದ ಇಂದ್ರದ್ಯುಮ್ನನೇ, ನೀನು ನಿನ್ನ ಬಲಪೌರುಷಗಳೊಡನೆ ಈ ಕ್ಷೇತ್ರದಲ್ಲಿಯೇ ವಾಸವಾಗಿರು. ನೀನು ಬಹಳ ದೊಡ್ಡ ವಿದ್ವಾಂಸನಾಗಿದ್ದೀಯೇ. ಈ ಪರಮಾತ್ಮನನ್ನು ಸಾಂಗೋಪಾಂಗವಾಗಿ ಸೇವಿಸಿ ಕೃತಾರ್ಥನಾಗು. ಜೈಮಿನಿಯು ಹೇಳುತ್ತಾನೆ, ಎಲೈ ಮುನಿಗಳಿರ, ಈ ರೀತಿ ನುಡಿದ ಆ ವಿಪ್ರನ ಮಾತುಗಳನ್ನು ಕೇಳಿ ನಾರದ ಮಹರ್ಷಿಯು ಸಂತುಷ್ಟ ಮಾನಸನಾಗಿ, ಮಹಾರಾಜ, ಶ್ರುತಿ ಮಾರ್ಗವನ್ನು ಅನುಸರಿಸುವವನಾದ ಈ ದ್ವಿಜಶ್ರೇಷ್ಠನು ಚೆನ್ನಾಗಿ ಹೇಳಿದನು. ಸೃಷ್ಟಿಯ ಮೊದಲಲ್ಲಿಯೇ ಪರಬ್ರಹ್ಮನ ನಿಶ್ವಾಸಗಳಿಂದ ವೇದರಾಶಿಯು ಉದ್ಭವಿಸಿತು. ಆ ವೇದಗಳಲ್ಲಿಯೇ ಈಗಲೇ ವಿಪ್ರನು ನುಡಿದ ಉಪನಿಷದ ಅರ್ಥವು ಪ್ರಕಟವಾಗಿರುವುದು. ಈ ಉಪನಿಷದ ಅರ್ಥವನ್ನು ಭಗವಾನ್ ಕಮಲೋದ್ಭವನಾದ ಬ್ರಹ್ಮನು ತಿಳಿದಿರುತ್ತಾನೆ. ಆತನ ಮುಖದಿಂದ ನಾನು ಅದನ್ನು ಅರಿತುಕೊಂಡೆನು. ಆತನ ಆಜ್ಞೆಯಂತೆಯೇ ನಾನು ನಿನಗೆ ಅಭಿಲಷಿತವಾಗಿದ್ದುದೆಲ್ಲವನ್ನು ಮಾಡಿಕೊಟ್ಟಿರುತ್ತೇನೆ. ಪ್ರಕೃತದಲ್ಲಿ ನೀನು ದಾರುಮಯ ಮೂರ್ತಿಯಾದ ಈ ಪರಮಾತ್ಮನನ್ನು ಆರಾಧಿಸುತ್ತಾ ಈ ಕ್ಷೇತ್ರದಲ್ಲಿಯೇ ವಾಸವಾಗಿರು. ನಾನು ಬ್ರಹ್ಮನ ಸನ್ನಿಧಿಗೆ ಹೊರಡುತ್ತೇನೆ. ಆತನ ಅಪ್ಪಣೆಯಂತೆ ನಾನು ಈ ಕ್ಷೇತ್ರದಲ್ಲೆಸಗಿದ ಕಾರ್ಯಗಳನ್ನು ಶ್ರೀಮನ್ನಾರಾಯಣನು ದಾರು ವಪುರ್ಧರನಾಗಿ ಪ್ರಕಾಶಗೊಂಡಿರುವ ವೃತ್ತಾಂತವನ್ನು ಅರಿಕೆ ಮಾಡಿ ಬರುವೆನು. ಅಷ್ಟರಲ್ಲಿ ನೀನು ಮಹತ್ತರವಾದ ಧನ ವ್ಯಯದಿಂದ ಪ್ರಾರಂಭಿಸಿರುವ ಈ ಪ್ರಾಸಾದವನ್ನು ಕಟ್ಟಿಸಿ ಮುಗಿಸು. ಇದರಲ್ಲಿ ನೀನು ಶ್ರೀ ನೃಸಿಂಹ ಸ್ವಾಮಿಯನ್ನು ಪ್ರತಿಷ್ಠೆಗೊಳಿಸಿದ ಬಳಿಕ ಮೋಕ್ಷವನ್ನು ಪಡೆಯುತ್ತೀಯೇ. ಜೈಮಿನಿಯು ಹೇಳುತ್ತಾನೆ, ದೇವಮುನಿಯು ಈ ಮಾತನ್ನು ಕೇಳಿ ಭೂಮೀಂದ್ರನಾದ ಇಂದ್ರದ್ಯುಮ್ನನು ಆತನನ್ನು ಕುರಿತು ಎಂತೆಂದನು, ಇಲೈ ಮಹರ್ಷಿಯೇ, ಯಾರ ಅನುಗ್ರಹದಿಂದ ಶ್ರೀ ಜಗನ್ನಾಥನು ಈ ನನ್ನ ಚರ್ಮ ಚಕ್ಷುವಿಗೆ ಅತಿಥಿಯಾದನೋ ಆ ಬ್ರಹ್ಮದೇವನ ಸನ್ನಿಧಿಗೆ ನಾನು ನಿನ್ನೊಡನೆ ಹೊರಡ ಬಯಸಿರುವೆನು. ಈಗಲ ಮುರವೈರೆಯ ಪ್ರತಿಷ್ಠೆಗಾಗಿ ಕಟ್ಟಿಸುತ್ತಲಿರುವ ಈ ಪ್ರಾಸಾದದ ವಿಷಯವನ್ನು, ಇದರ ಸ್ಥಾಪನಾ ಮಹೋತ್ಸವದ ವಿಷಯವನ್ನು ಆತನ ಸನ್ನಿಧಿಯಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಆ ಪಿತಾಮಹನು ತಾನಾಗಿಯೇ ಬ್ರಹ್ಮಲೋಕದಿಂದ ಈ ಭೂಲೋಕಕ್ಕೆ ಬಿಜ ಮಾಡಿಸಿ ಈ ಪ್ರಾಸಾದದಲ್ಲಿ ಭಗವಂತನಿಗೆ ಮಹೋತ್ಸವವನ್ನು ನಡೆಸುವಂತೆ ಪ್ರಾರ್ಥಿಸಿಕೊಳ್ಳುವೆನು. ಆದುದರಿಂದ ಎಲೈ ನಾರದ ಮುನಿಯೇ, ನನ್ನನ್ನು ಬ್ರಹ್ಮನ ಸನ್ನಿಧಿಗೆ ಕರೆದುಕೊಂಡು ಹೋಗು. ಈ ಪ್ರಾಸಾದದಲ್ಲಿ ಗರ್ಭಗೃಹ ಪ್ರತಿಷ್ಠೆಯು ಮುಗಿಯಲಿ. ಎಲೈ ಮುನಿಯೇ, ಆ ಬಳಿಕ ನಾವು ಬ್ರಹ್ಮ ಸನ್ನಿಧಿಗೆ ಹೋಗೋಣ. ನನಗಾಗಿ ಸ್ವಲ್ಪ ಕಾಲ ನಿರೀಕ್ಷಿಸು. ಇಂತು ನುಡಿದ ತರುವಾಯ ಆ ದೊರೆಯು ಶಿಲ್ಪಶಾಸ್ತ್ರ ವಿಶಾರದರಾದ ಶಿಲ್ಪಿಗಳೆಲ್ಲರನ್ನೂ ಸತ್ಕಾರಗಳಿಂದಲೂ ದಾನಗಳಿಂದಲೂ ವಿವಿಧ ಮರ್ಯಾದೆಗಳಿಂದಲೂ ಗೌರವಿಸಿ ಪ್ರಾಸಾದ ರಚನೆಗಾಗಿ ಕಲ್ಲುಗಳನ್ನು ಒಂದೊಂದಾಗಿ ಜೋಡಿಸುವ ಕೆಲಸಕ್ಕೆ ಆದರ ಪೂರ್ವಕವಾಗಿ ನಿಯೋಜಿಸಿದನು. ಎಲೈ ದ್ವಿಜರೇ, ಆ ಪ್ರಾಸಾದ ರಚನೆಯು ಕಲ್ಲುಗಳ ಜೋಡಣೆಯಿಂದ ಸುತ್ತಲೂ ತುಂಬಿ ಬೆಳೆದು ಬೆಳಗುವ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯತೊಡಗಿತು. ಹೀಗೆ ಕಟ್ಟಡವನ್ನು ಬೆಳೆಸಿದರೂ ಸಹ ಆ ಪ್ರಾಸಾದವು ಸುತ್ತಲೂ ಬೆಳೆದು ಬಹು ಎತ್ತರವಾಗಿದ್ದುದರಿಂದ ಸ್ವಲ್ಪ ಕಾಲದಲ್ಲಿಯೇ ಅದನ್ನು ನೋಡಲಾಗುತ್ತಿರಲಿಲ್ಲ. ಬಹಳ ಕಷ್ಟಪಟ್ಟು ಕ್ರಮಬರಿತು ಜೋಡಿಸಿದ್ದುದರಿಂದ ಅದಕ್ಕಾಗಿ ಇರುವ ಕಲ್ಲುಗಳನ್ನು ಲೆಕ್ಕ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ವ್ಯಯವಾಗಿದ್ದ ಅನೇಕ ಕೋಟಿ ಧನವನ್ನು ಎಣಿಕೆ ಮಾಡಲು ಶಕ್ಯವಾಗದು. ಭಾರತ ವರ್ಷದಲ್ಲಿ ಇಂದ್ರದ್ಯುಮ್ನ ರಾಜನ ಅಣತಿಯನ್ನು ಪರಿಪಾಲಿಸುವ ಪ್ರಜೆಗಳು ಅದೆಷ್ಟು ಮಂದಿ ಇದ್ದರೂ ಅಷ್ಟೂ ಮಂದಿಯು ಆ ಪ್ರಾಸಾದ ನಿರ್ಮಾಣ ಕಾರ್ಯದಲ್ಲಿ ನಿಯುಕ್ತರಾಗಿದ್ದರು. ಹೀಗೆ ಒಬ್ಬೊಬ್ಬರಾಗಿಯೂ ಒಟ್ಟಾಗಿಯೂ ನಿಯುಕ್ತರಾದ ಕೆಲಸಗಾರರು, ಇತರರಿಂದ ನಿಯೋಜಿತರಾದ ಕೆಲಸದವರು ಎಲ್ಲರೂ ಒಮ್ಮ ಸಮ್ಮತಿಯಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದರು. ಆ ಜನರ ಸಂತತವಾದ ಸಂತೋಷ ಧ್ವನಿಯು ಬೆಳೆದು ಬಾನ ಸೇರಿ ಹರಡಿದುದು ಅಲ್ಲದೆ ದಿಗಂತಗಳನ್ನು ತುಂಬಿತು. ಎಲೈ ವಿಪ್ರರೇ,
ಆ ಮಹಾರಾಜನ ಶ್ರದ್ಧೆ, ಭಕ್ತಿ, ಸಾತ್ವಿಕ ಸ್ವಭಾವಗಳಿಂದ ಸುಪ್ರಸನ್ನವಾಗಿ ಆ ದೇವಾಲಯದ ರಚನಾ ಸಂಪತ್ತು ಆತನ ಕೀರ್ತಿಯೊಡನೆಯೇ ಸಮಸಮವಾಗಿ ತುಂಬಿ ಮೆರೆಯತೊಡಗಿತು. ಆ ದೇವಾಲಯವು ಕೆಲವೆಡೆ ಚಿನ್ನದ ಅಡಕಿನಲ್ಲಿ ರತ್ನಗಳ ಕೆತ್ತನೆಗಳನ್ನೊಳಗೊಂಡು ಉಜ್ವಲವಾಗಿ, ಕೆಲವೆಡೆ ಸ್ಫಟಿಕ ಶಿಲಾ ಭಾಗಗಳನ್ನೊಳಗೊಂಡು ಶರತ್ಕಾಲದ ಮುಗಿಲುಗಳ ಶುಭ್ರ ಕಾಂತಿಯುತವಾಗಿ, ಕೆಲವೆಡೆ ನೀಲಮಣಿ ಶಿಲೆಗಳಿಂದ ರಚಿತವಾದ ಗೋಡೆಗಳುಳ್ಳದ್ದಾಗಿ ನೀಲ ಮೇಘದ ಕಾಂತಿಯನ್ನು ತಳೆದು ಕಂಗೊಳಿಸುತ್ತಿದ್ದಿತು. ಹೀಗೆ ಬಹು ಚೆನ್ನಾಗಿ ರಚಿಸಿ ಮನೋಹರವಾಗಿದ್ದ ಆ ವಿಷ್ಣು ದೇವಾಲಯದಲ್ಲಿ ಇಂದ್ರದ್ಯುಮ್ನ ನೃಪಶ್ರೇಷ್ಠನು ಗರ್ಭಗೃಹ ಪ್ರತಿಷ್ಠೆಯನ್ನು ವಿಧಿವತ್ತಾಗಿ ನಡೆಸಿ, ಸಿಡಿಲು ಬೀಳುವುದು, ಬಿರುಕು ಬಿಡುವುದೇ ಮೊದಲಾದ ಆಪತ್ತುಗಳನ್ನು ನಿವಾರಿಸಲು ಪೌರುಷದಿಂದ ಸಂಪಾದಿಸಿ ತಂದ ಶಿಲ್ಪಶಾಸ್ತ್ರೋಕ್ತವಾದ ಮಣಿ ಮೊದಲಾದವುಗಳನ್ನಿರಿಸಿ, ಮತ್ತೆ ಆ ಪ್ರಾಸಾದದ ಸಮಾಪ್ತಿಗೆ ಬೇಕಾದ ಸಂಭಾರಕ್ಕಾಗಿ ಬೇಕಾದ ಅಮೂಲ್ಯ ವಸ್ತು ಜಾಲವೆಲ್ಲವನ್ನು ಪ್ರಯತ್ನಪೂರ್ವಕವಾಗಿ ಅಲ್ಲಿ ಶೇಖರಿಸಿಟ್ಟನು. ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿ ಎಲ್ಲೆಲ್ಲಿಯೂ ಸಂಭಾವಿಸಲಸದಳವಾಗಿ, ಭೂಲೋಕದ ಇತರ ರಾಜರಾರಿಗೂ ಅಸಾಧ್ಯವಾಗಿ ಇಂದ್ರದ್ಯುಮ್ನ ನೃಪಾಲನ ಕೀರ್ತಿಯನ್ನು ವೃದ್ಧಿಗೊಳಿಸುವುದಾಗಿರುವ ಆ ಜಗನ್ನಾಥ ದೇವಾಲಯವು ಈ ಪ್ರಕಾರವಾಗಿ ರಚನೆಯಾಗುತ್ತಿರಲು ದೇವತೆಗಳು ಕಲ್ಪಾಂತವಾಸಿಗಳಾದರೂ ಅವರಿಗೂ ಸಹ ಅದು ಊಹೆಗೆ ನಿಲುಕದುದಾಗಿದ್ದಿತು. ಇಂತಹ ದೇವಾಯತನವು ಭೂಲೋಕದಲ್ಲಿಯಾಗಲಿ ಸ್ವರ್ಗಲೋಕದಲ್ಲಿಯಾಗಲಿ ಯಾವಾಗಲೂ ರಚನೆಯಾಗಿರಲಿಲ್ಲ ಎಂದು ಅಚ್ಚರಿಗೊಂಡು ಅವರೆಲ್ಲರೂ ತಮ್ಮ ತಮ್ಮಲ್ಲಿಯೇ ಇಂತೆಂದು ಮಾತನಾಡಿಕೊಂಡರು. ಆಹಾ, ಇಂದ್ರದ್ಯುಮ್ನ ಮಹಾರಾಜನ ಸದ್ಬುದ್ಧಿಯನ್ನು ಎಷ್ಟೆಂದು ಕೊಂಡಾಡೋಣ. ಶ್ರದ್ಧೆಯೊಡಗೂಡಿ ಭಗವಂತನ ಪಾದಾರವಿಂದಗಳಲ್ಲಿ ಅಭಿಲಾಷೆಯುಳ್ಳದ್ದಾಗಿರುವ ಆತನ ಬುದ್ಧಿಯು ಈ ಮಹಾದ್ಭುತ ದೇವಾಲಯ ನಿರ್ಮಾಣ ರೂಪವಾಗಿ ಪರಿಣತವಾಯಿತು. ನೀತಿಶಾಲಿಗಳಾಗಿ ಅಲೌಕಿಕಗಳಾದ ಕಾರ್ಯಗಳನ್ನು ಎಸಗುವವರು, ಅವುಗಳನ್ನು ನೋಡುವವರು ಆದ ಭೂಪತಿಗಳು ಭೂಲೋಕದಲ್ಲಿ ಯಾರು ತಾನೇ ಹುಟ್ಟಿದರು. ಸಾಮ್ರಾಜ್ಯ ಜೇತ್ರಗಳಾಗಿ ಕೋಟಿ ಕೋಟಿ ಸಂಖ್ಯೆಯ ಧನವನ್ನು ಅರ್ಜಿಸಿ, ಸಮಸ್ತ ಶತ್ರುಗಳನ್ನು ಜಯಿಸಿ, ಮಹೇಂದ್ರನನ್ನು ಉದ್ದೇಶಿಸಿ ಸಹಸ್ರ ಅಶ್ವಮೇಧ ಯಾಗಗಳನ್ನು ಮಾಡಿದ ಸಾರ್ವಭೌಮರು ಹಿಂದೆ ತಾನೇ ಯಾರು ಗೆದ್ದರು? ರಾಜರಿಗೆ ಇಂತಹ ಕಾರ್ಯವು ಸಾಧ್ಯವಾದೀತೆ? ನಾವಂತೂ ರಾಜನಾದವನು ಇಂತಹ ಅಶ್ವಮೇಧ ಸಹಸ್ರವನ್ನು ಮಾಡಿದುದನ್ನು ಈ ಮೊದಲು ಕಂಡುದೂ ಇಲ್ಲ, ಕೇಳಿಯೂ ಇಲ್ಲ. ಮಹಾರಾಜನಾದ ಇಂದ್ರದ್ಯುಮ್ನೆಸಗಿದ ಈ ಅಶ್ವಮೇಧ ಸಹಸ್ರದಲ್ಲಿಯಾದರೂ ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳ ನಿವಾಸಿಗಳೆಲ್ಲರೂ ಆತನೊಡನೆಯೇ ಭೋಗ ಭಾಗ್ಯಗಳನ್ನು ಅನುಭವಿಸಿದರು. ಆತನ ಯಜ್ಞ ಸಭಾ ಮಂಟಪವಾದರೂ ಬ್ರಹ್ಮಲೋಕದಂತೆ ಕಂಗೊಳಿಸುತ್ತಿದೆ. ಋಕ್, ಯಜಸ್ಸು, ಸಾಮಗಳೆಂಬ ಮೂರು ವೇದಗಳು ಅಲ್ಲಿಯೇ ಮೂರ್ತಿ ಭವಿಸಿರುವವು. ಧರ್ಮವಂತೂ ಚತುಷ್ಪಾದಗಳಿಂದಲೂ ಅಲ್ಲಿ ನೆಲೆಗೊಂಡಿರುವುದು. ದೇವತೆಗಳೆಲ್ಲರೂ ಸಂಕಲ್ಪ ಮಾತ್ರದಿಂದಲೇ ಇಷ್ಟಾರ್ಥಗಳನ್ನು ನೀಡುವವರಾಗಿರುವರು. ಅದ್ಭುತ ಮೇಧಾವಿಗಳೆಲ್ಲರೂ ಅಲ್ಲಿರುತ್ತಾರೆ. ಈ ಉತ್ತಮ ಪ್ರಾಸಾದವಾದರೂ ತ್ರೈಲೋಕ್ಯವಾಸಿಗಳ ಬುದ್ಧಿಗಾಗಲಿ ಮನಸ್ಸಿಗಾಗಲಿ ನಿಲುಕುವಂತೆಯೇ ಇಲ್ಲವು. ನಾರದ ಮುನೀಂದ್ರನು ಸಮಸ್ತ ದೇವತೆಗಳಿಗೂ ಒಡೆಯನಾಗಿ ಪ್ರಪಂಚದ ನಿರ್ಮಾಣಕರ್ತನೇ ಆಗಿರುವ ಬ್ರಹ್ಮದೇವನು ಸಹಾಯವಾಗಿರುವ ಈ ಇಂದ್ರದ್ಯುಮ್ನ ಮಹಾರಾಜನಿಗೆ ದುರ್ಲಭವಾದುದು ಏನು ತಾನೇ ಇರುವುದು? ಅಥವಾ ವಿಷ್ಣು ಭಕ್ತನಾದವನಿಗೆ ಮಾಡಲು ಸಾಧ್ಯವಾದ ಕಾರ್ಯವೆಂಬುದೇ ದೂರವಾಗಿರುತ್ತದೆ. ಈತನು ಸರ್ವ ಸಮರ್ಥನೆ. ಎಲೈ ದ್ವಿಜರೆ, ವಿಷ್ಣುವಿಗೂ ಆತನ ಭಕ್ತ ವೃಂದಕ್ಕೂ ಯಾವ ಅಂತರವೂ ಇರುವುದಿಲ್ಲವು. ತರುವಾಯ ಆ ಪ್ರಾಸಾದ ರಚನೆಯು ಮುಗಿದ ಬಳಿಕ ಇಂದ್ರದ್ಯುಮ್ನನು ನಾರದ ಮುನೀಶ್ವರನನ್ನು ಕುರಿತು ಎಂತೆಂದನು. ಮುನೀಂದ್ರ, ಯಾವುದು ಸುರಾಸುರರಿಗೂ ಅಶಕ್ಯವೋ ಅಂತಹ ಈ ಪ್ರಾಸಾದ ರಚನಾ ಕಾರ್ಯವೆಲ್ಲವೂ ಇದೀಗ ಮುಗಿಯಿತು. ಭಗವಂತನಾದ ಸಾಕ್ಷಾತ್ ವಿಷ್ಣುವಿನ ಅದ್ವೈತೋಪಾಸನೆಯಲ್ಲಿ ಆಸಕ್ತವಾಗಿ ಭಗವಂತನ ಶರೀರ ರೂಪವಾದ ಈ ಪ್ರಾಸಾದವು ನನ್ನಲ್ಲಿ ಚಿರಕಾಲ ಬೆಳಗಲಿ ಇಂತು ನುಡಿದು ಆತನು ನಾರದನ ಅಡಿಗಳಿಗೆ ತಲೆಯಿಟ್ಟು ನಮಸ್ಕರಿಸಿದನು. ನಾರದನು ಸಹ ಆ ನೃಪೋತ್ತಮನನ್ನು ಹಿಡಿದೆಬ್ಬಿಸಿ ಬಹಳವಾಗಿ ಗೌರವಿಸಿ, ಅಯ್ಯ ರಾಜನೇ, ದಿಟ್ಟವಾಗಿಯೂ ನಿನ್ನಲ್ಲಿ ನನಗೆ ಯಾವ ಭೇದವೂ ಇರುವುದಿಲ್ಲ. ನೀನೆಸಗಿದ ಸತ್ಕರ್ಮದಿಂದ ಆವಿರ್ಭವಿಸಿರುವ ಜಗನ್ನಾಥನನ್ನು ಅವಶ್ಯವಾಗಿ ಅರ್ಚನೆ ಮಾಡು. ಆ ಸ್ವಾಮಿಯ ಅಡಿದಾವರೆಯಲ್ಲಿ ನಿನ್ನ ಮನಸ್ಸು ಇಷ್ಟು ಭಕ್ತಿ ಭರಿತವಾಗಿರುವುದನ್ನು ನೋಡಿದರೆ ಈಗ ನೀನು ಜೀವನ್ಮುಕ್ತನೇ ಆಗಿರುವೆ. ರಾಜೇಂದ್ರ, ಈ ಲೋಕದಲ್ಲಿ ಪುರುಷನಾದವನಿಗೆ ಪರಮಾತ್ಮನಲ್ಲಿ ಅನನ್ಯವಾದ ಭಕ್ತಿಗಿಂತಲೂ ಹೆಚ್ಚಿನದು ಏನು ತಾನೇ ಬೇಕಾದೀತು? ಪ್ರಕೃತದಲ್ಲಿ ತೀರ್ಥ ಸ್ನಾನಗಳಿಂದಾಗಲಿ ಮಂತ್ರಗಳಿಂದಾಗಲಿ ಜಪ, ದಾನ, ಭೂರಿ ದಕ್ಷಿಣೆಗಳಿಂದೆಸಗುವ ಯಜ್ಞಗಳಿಂದಾಗಲಿ ವೃಥ ಅಧ್ಯಯನಗಳಿಂದಾಗಲಿ ತಪಸ್ಸಿನಿಂದಲೇ ಆಗಲಿ ಸಂಪಾದಿಸುವುದಕ್ಕೆ ಸಾಧ್ಯವಾಗದುದು
ಇದೀಗ ನಿನ್ನ ಅನನ್ಯ ಭಕ್ತಿಯಿಂದ ಕೈ ಸೇರಿರುವುದು. ಇನ್ನು ಮುಂದೆ ನೀನು ಯಾವುದಕ್ಕೂ ದುಃಖಿಸಬೇಡ. ನಿನ್ನ ಮನಸ್ಸು ಭಕ್ತಿಯೋಗದಲ್ಲಿ ನೆಲೆಯಾಗಿರಲಿ. ರಾಜೇಂದ್ರ, ನೀನು ಈ ಭೂಲೋಕದಲ್ಲಿ ಬಹಳ ಕಾಲವಿದ್ದು ಉತ್ತಮೋತ್ತಮವಾದ ಉಪಚಾರಗಳಿಂದಲೂ ನಿತ್ಯೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವಗಳಿಂದಲೂ ಈ ಜಗನ್ನಾಥನನ್ನು ಆರಾಧಿಸು. ನೀನು ಪಿತಾಮಹನನ್ನು ನೋಡಬಯಸಿರುವೆಯಲ್ಲವೇ? ನೀನು ಆತನ ಬಳಿಗೈದಿದರೆ ಆತನು ಸಹ ಇಲ್ಲಿ ನೀನು ನಡೆಸಬೇಕಾದ ಆಯಾ ಮಹೋತ್ಸವಗಳ ವಿಧಾನವನ್ನು ಉಪದೇಶ ಮಾಡುತ್ತಾನೆ. ಸಾಕ್ಷಾತ್ ಭಗವಂತನೇ ನಿನಗೆ ವರವನ್ನು ನೀಡುತ್ತಾನೆ. ಈ ಪ್ರಾಸಾದವು ಬ್ರಹ್ಮನಿಂದ ಪ್ರತಿಷ್ಠೆಯಾಗುವ ಸಮಯದಲ್ಲಿ ನಾನು ಸಪ್ತರ್ಷಿಗಳೊಡನೆ ಇಲ್ಲಿಗೆ ಬರುತ್ತೇನೆ. ಈಗ ನಾವಿರುವರು ಪರಿಶುದ್ಧವಾದ ಬ್ರಹ್ಮಲೋಕಕ್ಕೆ ಹೋಗೋಣ. ಎಲೈ ಇಂದ್ರದ್ಯುಮ್ನನೆ, ಈ ಭೂಮಂಡಲದಲ್ಲಿ ನಿನ್ನೊಬ್ಬನನ್ನು ಉಳಿದು ಮತ್ತಾವನು ತಾನೇ ಬ್ರಹ್ಮಲೋಕಕ್ಕೆ ಹೋಗಲು ಶಕ್ತನಾದನು. ಎಲೈ ವಿಪ್ರರೆ, ನಾರದ ಮುನಿಯು ಈ ರೀತಿ ಆ ರಾಜನಿಗೆ ಹೇಳಿ ಆಕಾಶವನ್ನು ಕುರಿತು ಹೊರಡಲನುವಾದನು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ದ್ವಿಜಕೃತ ದಾರು ವಪುರ್ ಮಹಾತ್ಮ್ಯ ವರ್ಣನ ನಾರದಾನುಮೋದನವೆಂಬ 21ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.